ಹೇಳ್ಕೊಳ್ಳೇನಿ, ಏನಾದರೂ ಬೇಕಿತ್ತಾ? ಏನಿಲ್ಲ. ಸರಿ. ಸಾರಿ ವಿನಯ್. ನಾನು ನಿಮ್ಮನ್ನ ಟ್ರೀಟ್ ಮಾಡಿರೋ ರೀತಿ, ನಿಮ್ಮ ಜೊತೆ ಆಡಿರೋ ಮಾತುಗಳು, ನಿಮ್ಮ ಜೊತೆ ಹೇಳ್ಕೊಂಡಿರೋ ವಿಷಯ ಇದ್ಯಾವುದೂ ಸರಿಯಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಣ್ಣ ಮತ್ತೆ ರಾಜೇಶ್ ತೀರ್ಕೊಂಡಾಗ ನನ್ನೊಳಗೇನೋ ಆ ನೋವು ಕೋಪಕ್ಕೆ ತಣ್ಣೀರು ಹಿಡಿಯೋಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದೀನಿ. ಅದಾಗೆ ತಣ್ಣಗಾಗುತ್ತೆ ಅಂತ ಕಾಯ್ತಾ ಇದ್ದೆ, ಆದರೆ ಆಗ್ತಿಲ್ಲ. ಕಾದು ಕಾದು ಸುಸ್ತಾಗಿದ್ದೀನಿ. ಸುಸ್ತಾಗಿ ಕೋಪ ಬರುತ್ತೆ. ಆ ಕೋಪನ ನನ್ನ ಹತ್ರ ಇರೋವ್ರ ಮೇಲೆ ತೀರಿಸ್ಕೋತೀನಿ. ನನ್ನ ಜೊತೆ ಯಾವತ್ತೂ ಇರೋದು ನೀವೇ. ಹಾಗಾಗಿ ಆ ಕೋಪನೆಲ್ಲ ನಿಮ್ಮ ಮೇಲೆ. ನನ್ನೆಲ್ಲ ಹುಚ್ಚಾಟಗಳನ್ನ ಅರ್ಥ ಮಾಡ್ಕೊಂಡಿದ್ದೀರ. ತಾಳ್ಮೆಯಿಂದ ನನಗೆ ಅರ್ಹತೆ ಇಲ್ಲದೆ ಇದ್ರೂ ನನ್ನೆಲ್ಲ ತಡ್ಕೊಂಡಿದ್ದೀರ. ಎಲ್ಲ ಬದಲಾಗುತ್ತೆ ಅನ್ನೋ ಮಾತು ನಿಮಗೆ ಕೊಡಲ್ಲ ವಿನಯ್. ನಿಮ್ಮ ಮೇಲೆ ನನಗೆ ಭಾವನೆ ಹುಟ್ಟತ್ತೆ ಅನ್ನೋ ನಂಬಿಕೆನೂ ನಾನು ನಿಮ್ಗೆ ಕೊಡಲ್ಲ. ನಿಮ್ಗೆ ಒಳ್ಳೆ ಹೆಂಡತಿ ಆಗಿರ್ತೀನೋ ಅಥವಾ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಅಥವಾ ಆ ಶಕ್ತಿ ನನ್ನಲ್ಲಿ ಉಳಿದಿದೆಯೋ ಅನ್ನೋ ಅಂದಾಜು ನನಗಿಲ್ಲ. ನೀವೇನು ಅನ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳ್ಬೋದಾ? ಕೇಳು. ನಾವಿಬ್ರು ಫ್ರೆಂಡ್ಸ್ ಆಗಿರ್ಬೋದಾ? ಸದ್ಯಕ್ಕೆ ಬರೀ ಫ್ರೆಂಡ್ಸ್ ಥರ. ಖಂಡಿತವಾಗ್ಲು ನಾನು ನಿಂಗೆ ಬರೀ ಫ್ರೆಂಡ್ ಆಗಿರಲ್ಲ, ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ. ನನ್ನಿಂದ ಯಾವುದೇ ರೀತಿ ಕಂಪ್ಲೇಂಟ್ಸ್ ಬರಲ್ಲ ನಿಮಗೆ. ನಾನಿದೆಲ್ಲ ನೋಡ್ಕೋತೀನಿ ಸೀರಿಯಸ್ ಆಗಿ. ನೀನೇನು ತಲೆ ಕೆಡ್ಸ್ಕೊಂಬಿಡಮ್ಮ, ನಾನಿರ್ತೀನಲ್ಲ, ಎಲ್ಲ ನಾನು ನೋಡ್ಕೋತೀನಿ. ಕೇಳ್ ಕತಮ್ ನಾಟಕ್ ಬಂದ್. ನೀನೇನು ತಲೆ ಕೆಡ್ಸ್ಕೊ, ಆರಾಮಾಗಿರೋ. ನಾನು ಹೇಳೋದು ನಾನು ಮರ್ತೇ ಹೋಗಿದ್ದೆ. ನಿಮ್ಮಣ್ಣ ಮಂಜಣ್ಣ ಅವ್ರು ಏನೇನ್ ನೋಡ್ಕೊಂತ ಇದ್ರು, ಅವ್ರು ಏನೇನ್ ಜವಾಬ್ದಾರಿ ತಗೊಂತ ಇದ್ರು, ಅದೆಲ್ಲ ನಾನ್ ನಿಂಗೆ ತೊಡ್ಕೋತೀನಿ ಸೀರಿಯಸ್ ಆಗಿ. ಒಂದೇ ಒಂದು ಚಾನ್ಸ್ ಕೊಟ್ಬಿಡೋರ್ಕು, ಜಂಪರ್ ಮೇ ಬಂಪರ್. ಏನೆಲ್ಲ ಮಾಡ್ತೀನಿ ನೋಡ್ತಾರೋ. ಸಾಕು ನಿಲ್ಸು ಕೃಷ್ಣ. ಸೀರಿಯಸ್ನೆಸ್ ಇಲ್ವಾ ನಿನ್ಗೆ? ನಾನು ಹೇಳ್ತಿರೋದು ಅರ್ಥನೇ ಆಗ್ತಿಲ್ವಾ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಲೈಫಲ್ಲಿ ಇದಕ್ಕಿಂತ ಸೀರಿಯಸ್ ಆಗಿ ನಾನು ಯಾವತ್ತೂ ಇರ್ಲಿಲ್ಲಕ್ಕೋ. ನಿನ್ ಮೊದಲು ಹೊರಡು ಕೃಷ್ಣ, ಪ್ಲೀಸ್ ಹೊರಟ್ಬಿಡು. ನಾನು ನಿನಗೆ ಹೇಳ್ತಾರೋ ಮಾತು ಇವತ್ತಿನಿಗೆ ಅರ್ಥ ಆಗಲ್ಲ ಕಣೆ, ಬಟ್ ಒಂದಲ್ಲ ಒಂದಿನ ನಿನ್ಗೆ ಅರ್ಥ ಮಾಡೇ ಮಾಡಿಸ್ತೀನಿ. ಅವತ್ತು ಅದೇ ಹೇಳಿದೆ, ಇವತ್ತು ಅದೇ ಹೇಳ್ತಾ ಇದ್ದೀನಿ, ಮುಂದೆನೂ ಅದೇ ಹೇಳ್ತೀನಿ. ಬೇಕಾದ್ರೆ ದ್ವೇಷ ಬಿಟ್ಬಿಡು ಅನ್ನೋ ಬಿಟ್ಬಿಡ್ತೀನಿ. ಪ್ರೀತಿ ಬಿಡು ಮಗನೇ ಅಲ್ಲ ನಾನು. ಬರ್ತೀನಿ. ಲೋ ಕೃಷ್ಣ, ಯಾಕೋ ಹಿಂಗೆ ಮಾಡ್ತೀಯಾ? ಹಿಂಗೆ ಅದು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಗೊತ್ತಿಲ್ಲ, ನಿದ್ದೆ ಮಾಡ್ಕೊ ಬಿಡಲ್ವಲ್ಲೋ ನೀನು? ಲೇ ಕುಡುಮಿ, ಈ ಮಧ್ಯರಾತ್ರಿಲೇ ಕಣೋ ಬದುಕು ಕಣ್ಣು ಓಪನ್ ಮಾಡೋದು, ಏನೇನೋ ಪ್ರಶ್ನೆಗಳು ಉದ್ಭವ ಆಗೋದು. ನಿನ್ನ ಫಿಲಾಸಫಿನ ಬಡಿಯ. ಈ ಮಧ್ಯರಾತ್ರಿಲಿ ನಿನ್ಗೆ ಅದು ಎಂಥ ಕ್ವೆಶನ್ಸ್ ಒಕ್ಕರ್ಸ್ಕೊಂಡಿದ್ಯೋ? ಒಂದೇ ಒಂದು ಸಿಂಪಲ್ ಪ್ರಶ್ನೆ ಕಣಪ್ಪ. ನೀನ್ ಇಷ್ಟಪಡೋ ಹುಡುಗಿ ಜೊತೆ ಐಸ್ ಕ್ರೀಮ್ ತಿನ್ನೋ ಅನುಭವ ಗೊತ್ತಿದ್ಯಾ ನಿನಗೆ? ಆ ರುಚಿ ಗೊತ್ತಿದ್ಯಾನಾ? ಸತ್ಯವಾಗ್ಲೂ ಇಲ್ಲ ಗುರುವೆ, ಆ ಅನುಭವನೂ ಇಲ್ಲ. ಈ ಲವ್ ಮಾಡೋಕ್ಕೆ ಹುಡುಗಿನೂ ಇಲ್ಲ. ಆ್ಯಂಡ್ ಇಸ್ ಡಯಟ್ ಎಲ್ಲ ಮಾಡೋದ್ರಿಂದ ಈ ಐಸ್ ಕ್ರೀಮು ಮಣ್ಣು ಮಸಿ ಎಲ್ಲ ತಿನ್ನೋದು ಇಲ್ಲ. ನಿಮ್ ಡಯಟ್ ನಾನು ಅದೇ ತೆಗ್ದು ಬಿಟ್ಟಾಕ್ಬಿಡ್ತೀನಿ ಈಗ. ಡಯಟ್ ಅಂತ ಡಯಟ್ ತರಲೆ ಬಿಡತ್ತದೆ. ಲವ್ ಎಂತ ಬೋರಿಂಗ್ ನನ್ನ ಮಗನ ನೀನು. ಒಂದು ಐಸ್ ಕ್ರೀಮ್ ತಿನ್ನಲ್ಲ, ಒಂದು ಪಾನಿಪುರಿ ತಿನ್ನಲ್ಲ, ಡಯಟ್ ಅಂತ ಡಯಟ್ ಅಲ್ಲೇ ಹೆಣ್ಣು ಕುಲನೇ ನೀನಿಂದ ದೂರ ಹೋಗ್ಬಿಟ್ಟಿದ್ಯಾ? ಸರಿ, ಅಷ್ಟಿದ್ದವನು ವಿನಯನ ಕರೆದು ಕೇಳಬೇಕಿತ್ತು ಈ ಮಧ್ಯರಾತ್ರಿಲಿ ನಿನ್ನ ಫಿಲಾಸಫಿ ಕ್ವಶನ್ಸ್ ಎಲ್ಲ. ಯಾಂದಾಳಿ ಯಾಕೆ ಇಷ್ಟೊತ್ತಲ್ಲಿ ಅವ್ನ ಹೆಂಗೋ ಕರಿಯಕ್ಕಾಗತ್ತೆ?
ಅದಕ್ಕೇನಾಯ್ತು? ಲೇ ಅವ್ನಿಗೆ ಮದುವೆ ಆಗೈತೆ ಕಣೋ, ಇಷ್ಟೊತ್ತಲ್ಲಿ ಅವ್ನು ಹೆಂಡತಿ ಜೊತೆ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇರ್ತಾನೆ. ಡಿಸ್ಟರ್ಬ್ ಮಾಡಬಾರ್ದು. ನೋಡಪ್ಪ, ನಾಳೆ ದಿನ ನನಗೂ ಮದುವೆ ಆಗುತ್ತೆ, ನಾನು ನನ್ನ ಹೆಂಡತಿ ಜೊತೆ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇರ್ತೀನಿ ಅಂತ ಟೈಮಲ್ಲಿ ಕಾಲ್ ಮಾಡಿದ್ರೆ ಯಾಕಡ ತಗೊಂಡು ಹೊಡಿತೀನಿ. ಲವ್, ಇವತ್ತು ಗೊತ್ತಾಗಲ್ಲ ನಿನಗೆ. ನೋಡು, ಅದಕ್ಕೆ ಹೇಳ್ತಾ ಇರೋದು, ಬೈಲಿ ನೋಡು, ನೋಡೋಕ್ಕೆ ಚೆನ್ನಾಗಿದೆ ಕಣ ನನ್ನ ತಮ್ಮ, ನನಗಿಂತ ಚೆನ್ನಾಗಿದ್ಯಾ. ಯಾವ್ದಾರೋ ಒಂದು ಐಸ್ ಕ್ರೀಮ್ ತಿನ್ನಕ್ಕೆ ಒಂದು ಹುಡುಗಿ ಸಹವಾಸ ಮಾಡ್ಕೊಳ್ಳೋ, ಮಜಾನ ಬೇರೆ ಕಣ. ಇಲ್ಲಾಂದ್ರೆ ಐಸ್ ಕ್ರೀಮ್ನ ಹಿಡ್ಕೊಂಡು ಐಸ್ ಕ್ರೀಮ್ಗೆಲ್ಲ ಕರಗೋಗಿ ಬರೀ ಕಡ್ಡಿ ಮಾತ್ರ ಉಳಿದಿರುತ್ತೆ. ಆ ಕಡ್ಡಿನ ಎಲ್ಲಪ್ಪ ಹಿಡ್ಕೋತೀಯಾ? ಕೃಷ್ಣ, ನೋಡು, ನೀನು ಐಸ್ ಕ್ರೀಮ್ ಪುರಾಣ ಎಲ್ಲ ಮುಗ್ದಿದ್ರೆ ನಾನು ಹೋಗಿ ನೋಡ್ತಾ ಇರ್ತಾನೆ ಕಣೆ ಅಕ್ಕ, ಅವನೆಲ್ಲೇ ಇದ್ರು ನಮ್ ಬಗ್ಗೆ ತುಂಬಾನೇ ಹೆಮ್ಮೆ ಪಡ್ತಾ ಇರ್ತಾನೆ ಕಣೆ. ನಿನ್ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅಂದ್ಕೋತಾ ಇರ್ತಾನೆ ಕಣೆ. ಮನೆ ದೊಡ್ಡಲ್ಲೇ ಹೋಗಿದ ತಕ್ಷಣ ಎಲ್ಲರೂ ಚೆಲ್ಲಾಪಿಲ್ಲ ಆಗೋಗ್ತಾರೆ. ಅಂಥದ್ರಲ್ಲಿ ನಾವೆಲ್ಲ ಹಿಂಗಿರೋದ್ ನೋಡಿ ಅಣ್ಣ ಅಂತೂ ಫುಲ್ ದಿಲ್ ಖುಷಿ ಆಗೋಗ್ತಾನೆ. ಥ್ಯಾಂಕ್ಸ್ ಕಣೆ ಭವ್ಯ. ಆದರೆ ಸಾರಿ ಆಯ್ತಾ, ನಾನು ನಿನ್ನ ಹತ್ರ ಏನೇನೋ ಮಾತಾಡ್ಬಿಟ್ಟೆ. ಇರ್ಲಿ ಬಿಡೆ ಅಕ್ಕ, ಒಂದಿನದ ಮಟ್ಟಿಗೆ ನಾನು ನಿಮ್ಮ ಅಕ್ಕನ ಥರ ಆಕ್ಟಿಂಗ್ ಮಾಡಿದೆ, ಅದ್ರಲ್ಲಿ ಏನಿದೆ? ತರ್ಲೆ ಕಣೆ ನೀನು. ಸರಿ, ನೀನು ಒಳಗೆ ಹೋಗಿರೋ, ನಾನು ಆಟೋದಲ್ಲಿ ಒಂದು ರೌಂಡ್ ಹೋಗಿ ಬರ್ತೀನಿ.